ಇವತ್ತಿನ 78ನೇ ಮನೆಯನ್ನು ಪ್ರಾಯೋಜಕತ್ವ ನೀಡಿ ನಮಗೆ ಒದಗಿಸಿಕೊಟ್ಟವರು ಜಪಾನ್ ಮತ್ತು ಭಾರತದ ರಾಯಭಾರಿ, ಜಪಾನ್ನಲ್ಲಿ ಭಾರತದ ರಾಯಭಾರಿಯವರು ಹರಿಕೃಷ್ಣ ಭಟ್ರು. ಕೆಲವೇ ಸಮಯದಲ್ಲಿ ಕಲಾರಂಗಕ್ಕೆ ತುಂಬ ಆತ್ಮೀಯರಾದರು ಅವರು. ಅದಕ್ಕೆ ಮೂಲ ಪ್ರೇರಣೆ ನಮಗೆ ಹಿರಿಯರಾದ ರಘುಪತಿ ಭಟ್ರ ಒಂದು ಒಡನಾಟ. ಕಲಾರಂಗದ ಎಲ್ಲ ಕಾರ್ಯಕರ್ತರನ್ನ ತುಂಬ ಪ್ರೀತಿಸುವವರು ಅವರು. ಕಲಾರಂಗದ ಚಟುವಟಿಕೆಗಳನ್ನು ಪ್ರೀತಿಸುವವರು, ಪ್ರೋತ್ಸಾಹಿಸುವವರು. ದೊಡ್ಡ ಮಟ್ಟದ ಆರ್ಥಿಕ ನೆರವು ನೀಡಿ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗೆ 78ನೇ ಮನೆಯ ಪ್ರಾಯೋಜಕತ್ವವನ್ನು ವಹಿಸಿದ ಹರಿಕೃಷ್ಣ ಭಟ್ ಮತ್ತು ಅವರ ಧರ್ಮಪತ್ನಿಯವರಿಗೆ ನಾನು ಕಲಾರಂಗದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ ಅಂತ. ನಾನು ಇವಾಗ ಸೆಕೆಂಡ್ ಪಿ ಯುಲಿ ಓದ್ತಿದ್ದೆ. ಗೌರ್ಮೆಂಟ್ ಪಿ ಯು ಕಾಲೇಜ್ ಬೈಂದೂರಲ್ಲಿ ಓದ್ತಿದ್ದೆ. ನಂಗೆ ಹೈಸ್ಕೂಲಲ್ಲಿ ಇಪ್ಪತ್ತಿಗೆ ಹೈಸ್ಕೂಲಿಂದನೇ ಅವರು ಒಂದು ವಿದ್ಯಾಪೋಷಕಿನ ಸ್ಕಾಲರ್ಶಿಪ್ಪಿಂದ ಅರ್ಜಿ ಹಾಕಿ ಕೊಟ್ಟರು. ಅದನ್ನು ಹಾಕಿದೆ. ಆಮೇಲೆ ಸರ್ ಎಲ್ಲ ಬಂದು ಮನೆ ಭೇಟಿಗೆ ಬಂದರು. ಆ ಮನೆಗೆ ನೋಡಿ ನಿಮಗೆ ಮನೆ ಮಾಡಿ ಕೊಡುವ ಅಂತ ಹೇಳಿದ್ರು. ಅಂದರೆ ಮನೆ ಅಂದರೆ 2 ರೂಮ್ ಇದ್ದಿತ್ತು. ಆ ಗಾಡಿ ಇರಲಿಲ್ಲ, ಹೊರಗೆ ಸೈಡ್ ನೆಟ್ಟಲ್ಲೇ ಇದ್ದಿತ್ತು. ನೆಲ ಏನೂ ಇರಲಿಲ್ಲ, ಮಣ್ಣಿಂದನೇ ಮಾಡೋದಿದ್ದಿತ್ತು. ಅದೆಲ್ಲ ನೋಡಿ ಸರ್ ನಿಮ್ಮ ಮನೆ ಮಾಡಿ ಕೊಡುವ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಇಷ್ಟೊಂದು ಒಳ್ಳೆ ಮನೆ ಮಾಡಿ ಕೊಟ್ಟಿದ್ದು ನಾನು ಹರಿಕೃಷ್ಣ ಭಟ್ ಸರ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೆ. ನಮ್ಮ ಮನೆ ಬಗ್ಗೆ ಹೇಳಬೇಕಂದ್ರೆ ಅಪ್ಪ ಕೆಲಸಕ್ಕೆ ಹೋಗೋದಿಲ್ಲ. ಅವರು 2 ವರ್ಷ ಆಯಿತು ಅವ್ರಿಗೆ ತಲೆ ಆಪ್ರೇಷನ್ ಆಗಿ ಹೋತಿಲ್ಲ. ಅಮ್ಮ ಒಬ್ಬರೇ ಹೋಗ್ಬೋದು ಕೆಲಸಕ್ಕೆ, ಗೇರ್ ಬೀಜ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಮ್ಮನೇ ನಮ್ಮದು ಮನೆ ಖರ್ಚು ಮತ್ತು ಈ ಶಾಲೆ ಖರ್ಚು ನಂದು ನನ್ನ ತಮ್ಮದೆಲ್ಲ ಅವರೇ ನೋಡ್ಕೊಂಬುದು. ತುಂಬ ಕಷ್ಟ ಆಗ್ತಿದ್ದಿತ್ತು. ಅಪ್ಪ ಇದ್ದಿದ್ರೆ ಅವರು ಇಬ್ಬರು ಸೇರಿ ಮ್ಯಾನೇಜ್ ಮಾಡ್ತಿದ್ರು. ಆದರೆ ಇವಾಗ ಅಮ್ಮ ಒಬ್ಬರೇ, ತುಂಬ ಕಷ್ಟ ಆಗ್ತಿದ್ದಿತ್ತು. ನಮ್ಮ ಮನೇನೂ ಮಾಡೋಕೆ ಆತಿರಲಿಲ್ಲ ಇತ್ತು. ಈ ಸರ್ ಎಲ್ಲ ಇರೋದ್ರಿಂದ ಇವಾಗ ಅಷ್ಟು ಒಳ್ಳೆ ಮನೆ ನಮಗೆ ಸಿಕ್ಕಿತ್ತು ಈಗ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೆ. ವಿದ್ಯಾಪೋಷಕ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ಅವರು ಒಂದು ಶಿಬಿರ ಎಲ್ಲ ಇಟ್ಟಿರಾಯ್ತು. ನಾನು ಅದಕ್ಕೆ ಹೋಯ್ದೆ, ತುಂಬ ಖುಷಿ ಆಯಿತು. ನಂಗೆ ಬಪ್ಪಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಒಳ್ಳೆ ಫ್ರೆಂಡ್ಸ್ ಸರ್ಸ್ ಎಲ್ಲ ಇದ್ದಿರು. ಮತ್ತು ಒಳ್ಳೊಳ್ಳೆ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಮಾತಾಡಿಸಿ ನಮ್ಮ ಜೊತೆನೂ ಕೂಡ ಮಾತಾಡ್ಸಿರೋ ಅವರು. ಮತ್ತು ಅವರು ಒಳ್ಳೆ ಅಂದರೆ ಅವ್ರು ಕೊಡೋ ಸ್ಪೀಚ್ ನಮಗೂ ಮೋಟಿವೇಶ್ನಲ್ ಆಗಿದ್ದಿತ್ತು. ಅವ್ರ ಥರನೇ ನಮಗೂ ಆಗಬೇಕಂತ ಅಷ್ಟು ಹುರಿದುಂಬಿಸಿದ್ರು ಅವ್ರು. ನಾವು ಆಗಬೇಕು, ಅಷ್ಟು ಒಳ್ಳೆ ಕೆಲಸ ಪಡ್ಕೋಬೇಕು ಹಾಗೆ ಈಗ ಅಂತಲ್ಲ. ಟ್ಯೂಷನ್ನಿಗೂ ಹೋಗ್ತಿಲ್ಲ. ಟ್ಯೂಷನ್ಗೆ ಕೊಡೋಷ್ಟು ಫೀಸ್ ಕೊಡೋಷ್ಟು ಮ್ಯಾನೇಜ್ ಮಾಡೋಷ್ಟು ಆತಿಲ್ಲ ಅಮ್ಮನ ಹತ್ರ. ದಿನ ಇಲ್ಲಿಂದ ಕಾಲೇಜಿಗೆ ಬಸ್ಸಲ್ಲೇ ಹೋಗ್ಬೇಕು. ಬಸ್ಸಿಲ್ಲಿ ಫ್ರೀ ಗೌರ್ಮೆಂಟ್ ಬಸ್ ಏನೂ ಇಲ್ಲ, ದುಡ್ಡು ಕೊಟ್ಟೇ ಹೋಗ್ಬೇಕು. ಅಲ್ಲಿಂದನೂ ಹಾಗೆ ಬರುವಾಗ ದುಡ್ಡು ಕೊಟ್ಟೇ ಬರಬೇಕು. ಯಾವುದು ಇಲ್ಲಿ ಗೌರ್ಮೆಂಟ್ ಬಸ್ ಯಾವುದು ಇದು ಇಲ್ಲ. ನಾನು ನನ್ನ ತಮ್ಮ ಇಬ್ಬರು ದಿನ ದುಡ್ಡು ಕೊಟ್ಟೇ ಹೋಗ್ಬೋದು. ಅದು ಅಮ್ಮ ಫುಲ್ ಕಷ್ಟಪಡ್ತಾರೆ. ಇವಾಗ 3 ತಿಂಗಳಾಯ್ತು ಅಮ್ಮಂಗೆ ಕೆಲಸ ಇಲ್ಲ. ಇದು ಬೇಸಿಗೆ ರಜೆ ಅಂದರೆ ಹೀಟ್ ಅದು ಫುಲ್, ಅದಕ್ಕೋಸ್ಕರ ರಜೆ ಕೊಟ್ಟಿರಾಯ್ತು. ಅವರು ಕೆಲಸ ಇಲ್ಲ, ಇನ್ನೂ ಹೋಗಲಿಲ್ಲ. ಅದು ಇವಾಗ ಈ ಮಧ್ಯೆನೂ ತುಂಬ ಕಷ್ಟ ಆಯಿತು ಅಮ್ಮಂಗೆ. ಆದರೆ ಅವರು ಸಾಲ ಎಲ್ಲ ಮಾಡಿ ನಮ್ಮ ಕಾಲೇಜಿಗೆ ಕಳಿಸ್ತಿದ್ರು. ಅದೇ ಸರ್ ಇಷ್ಟು ಒಳ್ಳೆ ಮನೆ ಮಾಡಿ ಕೊಡ್ತೀನಿ, ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೇವೆ. ಯಾವತ್ತೂ ಋಣ ಇರ್ತಂದು ಹೇಳ್ತೇವೆ. ಇವತ್ತು ನಾನು ಬೆಳೆಸಿದ ಈ ಒಂದು ಮರ ಉಂಟಲ್ಲ, ಅದು ದೊಡ್ಡ ಹೆಮ್ಮರವಾಗಿ ಈಗ ಎಲ್ಲ ಕಡೆಗೂ ಅದು ತನ್ನ ಪ್ರತಿಭೆಯನ್ನು, ತನ್ನ ಫಲವನ್ನು ಕೊಡ್ತಾ ಇದೆ. ಇದು ನಿಜವಾಗಿ ಇದಕ್ಕೋಸ್ಕರ ನಾನು ಹೇಳಿದ್ದು ನನ್ನ ಹೆಮ್ಮೆಯ ತಮ್ಮ ಅಂಥೇಳಿ. ಅಂದರೆ ನಮ್ಮ ಪ್ರಯತ್ನ ವ್ಯರ್ಥವಾಗಲಿಲ್ಲ. ನಾನು ಏನು ಆಲೋಚನೆ ಮಾಡಿದ್ದೇನೆ, ಅವನಿಂದ ನಿರೀಕ್ಷೆ ಮಾಡಿದ್ದೇನೆ, ಅದನ್ನು ಅವ ಪೂರೈಸಿದ್ದಾನೆ. ಇನ್ನು 3ನೇದಾಗಿ ಬರೇ ನನ್ನ ಶಿಷ್ಯನೂ ಹೌದು. ನಾನು ಅವನಿಗೆ 8, 9, 10 3 ವರ್ಷ ಅವನಿಗೆ ಕಲಿಸಿಕೊಟ್ಟಿದ್ದೇನೆ ಅಲೆಯೂರು ಹೈಸ್ಕೂಲಲ್ಲಿ. ಹಾಗಾಗಿ ನನ್ನ ವಿದ್ಯಾರ್ಥಿ ಇರುವಾಗಲೇ ಅವ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂಥೇಳಿ ಏನು ಉಂಟಲ್ಲ, ಹಾಗೆಯೇ ವಿದ್ಯಾರ್ಥಿಯಾಗಿರುವಾಗಲೇ ಅವ ತನ್ನ ಪ್ರತಿಭೆಯನ್ನು ತೋರಿಸಿದ್ದಾನೆ ಸಂಸ್ಥೆಯಲ್ಲಿ. ಹಾಗಾಗಿ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯಾಗಲಿಕ್ಕಿದ್ದಾನೆ ಅಂತೇಳಿ ಹೀಗೆ ಲೆಕ್ಕ ಹಾಕಿದ್ದೆ ನಾನು. ಅಂತೂ ಅವನಿಗೊಂದು ಆಸೆ ಇತ್ತು, ನನ್ನ ಇಂಜಿನಿಯರ್ ಆಗಬೇಕು, ಸುರತ್ಕಲ್ನಲ್ಲಿಯೇ ಓದಬೇಕು ಅಂಥೇಳಿ. ಆಗ ಸುರತ್ಕಲ್ಲು ಭಾಳ ಪ್ರಸಿದ್ಧ. ಆ ಪ್ರಕಾರ ಅವನನ್ನು ಅಲ್ಲಿಗೆ ಸೇರಿಸಿ ಅವನ ವಿದ್ಯಾಭ್ಯಾಸವನ್ನು ಮುಗಿಸಲಿಕ್ಕೆ ಒಂದು ಕಾರಣ ನಾನು ಇರಲಿ ಅಷ್ಟೇ. ಭಗವಂತನೇ ಎಲ್ಲ ಕಡೆಯಲ್ಲಿಯೂ ಬಂದು ಇರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮನೆಯಲ್ಲಿ ನಮ್ಮ ತಾಯಿಯನ್ನೇ ನಾವು ದೇವತೆ ಅಂಥೇಳಿ ಪ್ರೀತಿಸ್ತೇವೆ. ಆದರೆ ಆ ತಾಯಿ ದೇವತೆ ಯಾರಿಗೆ ಅಂತಂದರೆ ಮಕ್ಕಳಿಗೆ ಮಾತ್ರ, ಅದು ಊರಿನವರಿಗೆ ಆಗೋದಿಲ್ಲ.
ಹಾಗಾಗಿ ಇಲ್ಲಿ ಇವರು ಭಗವಂತನ ಸ್ವರೂಪ ಯಾಕೆ ಅಂತೇಳಿ ಹೇಳಿದರೆ, ಇವರು ಊರಿನಲ್ಲ ಎಲ್ಲೆಲ್ಲಿ ಸಾಧ್ಯ ಉಂಟ ಅಲ್ಲೆಲ್ಲ ತನ್ನ ಹಸ್ತವನ್ನು ಚಾಚಿದ್ದಾರೆ. ಚಾಚಿದ್ದು ಮಾತ್ರವಲ್ಲ, ಇಲ್ಲಿ ಇನ್ನೂ ಹೆಚ್ಚಿಗೆ ಏನು ಅಂತಂದರೆ ಅವರ ಆ ಯೋಗ್ಯತೆ ಉಂಟಲ್ಲ, ಅಸಾಮಾನ್ಯ ವ್ಯಕ್ತಿಯವರು. ಹಾಗಾಗಿ ಮುರಳಿ ಅಣ್ಣನ ವಿಷಯದಲ್ಲಿ ಎಷ್ಟು ಹೇಳಿದರೂ ಕಡಿಮೆಯೇ. ಹಾಗಾಗಿ ಇನ್ನು ಹೆಚ್ಚಿಗೆ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕುವಾಗ ಹೇಳುವ. ಯಾಕೆಂದರೆ ನಾನೇನು ಹೊಗಳಿದ್ದಲ್ಲ, ಇದು ನಾನು ಹೊಗಳಿದ್ದಲ್ಲ. ಯಕ್ಷಗಾನ ಕಲಾರಂಗ ಇರಲಿ. ಈಗ ವಿದ್ಯಾಪೋಷಕ್ ಸರಿ, ಎಷ್ಟೋ ಜನ ವಿದ್ಯಾರ್ಥಿನಿಯರಿಗೆ ಮುಂದೆ ಕಲಿಯಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದವರಿಗೆ ಅವರಿಗೆ ವಿದ್ಯೆಯನ್ನು ಕಲಿಸುವಂತಹ ಒಂದು ಅವಕಾಶ, ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರು. ಅವರಿಗೆ ಬೇಕಾದ ಸಹಕಾರಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲದೆ ಅವರನ್ನು ಹುರಿದುಂಬಿಸ್ತಾ ಇದ್ದಾರೆ. ಹಾಗಾಗಿ ಅವರು ಏನು ಮಾಡ್ತಾರೆ ಅಂತಂದರೆ, ನಮಗೆ ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿಗೆ ನಾವು ಕಲಿಬೇಕು, ಇನ್ನೂ ಹೆಚ್ಚಿಗೆ ನಾವು ಪ್ರಯತ್ನ ಮಾಡಿ ಒಳ್ಳೆಯ ಮಾರ್ಕನ್ನು ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಅವರಿಗೆ ಮನಸ್ಸಿನಲ್ಲಿ ಹುಟ್ಟಿದೆ. ನಾನು ಅವಳಿಗೆ ಹೇಳುವಂಥದ್ದಿಷ್ಟೇ, ನೀನು ಯಾರನ್ನು ಮರೆತರೂ ಮಾತೃಋಣ, ಪಿತೃಋಣ, ಆಚಾರ್ಯಋಣ, ದೇವಋಣ, ಮನೆ ಕಟ್ಟಿಕೊಟ್ಟವರ ಋಣ, ಇದಿಷ್ಟನ್ನು ಮರಿಬೇಡಿ. ಮನೆ ಒಂದನೇದಾಗಿ ನಮ್ಮ ಅಣ್ಣ ಈ ಕಲಾರಂಗವನ್ನು ನನಗೆ ಪರಿಚಯ ಮಾಡಿಸಿ, ನನಗೆ ಇವರು ಮುರಳಿ ಕಡೆಕಾರರವರು ಮೆಸೇಜ್ ಕಳಿಸಲಿಕ್ಕೆ ಶುರು ಮಾಡಿದರು. ಒಂದು 60ನೇ ಮನೆ, 65ನೇ ಮನೆ, 68ನೇ ಮನೆ ಅಂತ. ನಾನು ನನ್ನ ಹೆಂಡತಿಗೆ ಈಗ ಎಲ್ರಿಗೂ ಮನೆ ಕೊಡ್ತಾ ಇದ್ದಾರಂತೆ ಅಂತೇಳಿ. ನಿಮಗೆ ಸೀದಾ ಹೇಳಬೇಕಿದ್ರೆ ಈ ಮನೆ ನಾವು ಕಟ್ಟಿಕೊಡುವ ಒಂದು ಮೂಲ ನನ್ನ ಹೆಂಡತಿ. ಅವಳು ಹೇಳಿದ್ರು, ನಮ್ಮಿಂದಾಗಿ ಒಂದು ಮನೆ ಯಾಕೆ ಕೊಡಬಾರ್ದು, ಕೊಡಿ ಅಂತೇಳಿ. ಆಯಿತು. ಅದರ ಮರುದಿವಸವೇ ನಾನು ಮುರಳಿ ಕಡೆಕಾರನ್ ಇವರಿಗೆ ಬರೆದೆ, ನನ್ನ ಲೆಕ್ಕದಲ್ಲಿ ಒಂದು ಮನೆ ಆಗಬೇಕು ಅಂತೇಳಿ. ಒಂದೇ ಮನೆ ಅಲ್ಲ, ದೇವರು ನಡೆಸಿದರೆ ನಾನು ಎಷ್ಟು ಮನೆ ಅಂತ ಹೇಳುವುದಿಲ್ಲ, ಒಂದರಲ್ಲಂತೂ ನಿಲ್ಲೋದಿಲ್ಲ ಅಂತೇಳಿ ನನ್ನ ಭಾವನೆ. ಅದು ಯಾರಿಗೆ ಅದರ ಫಲ ಸಿಗ್ತದ, ಯಾರಿಗೆ ಅದರ ಅಗತ್ಯ ಇದೆಯೋ ಅವರ ಪಾಲಿಗೆ ಹೋಗ್ತದೆ ಅಂತ ಕಾಣ್ತದೆ. ಮತ್ತು ಎಲ್ಲ ಮಕ್ಕಳು ಚೆನ್ನಾಗಿ ಕಲಿಬೇಕು, ವಿದ್ಯೆ ಮುಖ್ಯ, ಕಲಿತು ದೊಡ್ಡವರಾಗಬೇಕು. ನಿಮಗೆ ಇವರು ನಮ್ಮ ಅಣ್ಣ ಕೂಡ ಹೇಳಿದ ಹಾಗೆ ಹಿರಿಯರನ್ನು, ತಂದೆ ತಾಯಿಯವರನ್ನು, ಗುರುಗಳನ್ನು ಮರೆಯಬಾರ್ದು. ಮತ್ತು ನಮಗೆ ಏನಾದರೂ ನನಗೆ ಹಾಗೆ ಇದು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಿದ್ದು ಅಣ್ಣ. ಸೊ ಅಣ್ಣನಿಗೆ ನಾನು ಎಷ್ಟು ಹಿಂದೆ ಅದರ ಪ್ರತಿಫಲ ಕೊಟ್ಟಿದ್ದೇನೆ ನನಗೆ ಗೊತ್ತಿಲ್ಲ, ಅದು ಏನಾದರೂ ಸಪೋರ್ಟ್ ಮಾಡ್ತಾ ಇದ್ದೇನೆ ಅಂತೇಳಿ ನನ್ನ ಮನಸ್ಸಿಗೊಂದು ತೃಪ್ತಿ ಇದೆ. ಹಾಗೆ ನಾನು ಇಂಗ್ಲೀಷಲ್ಲಿ ಒಂದು ನಮ್ಮ ಸಮಾಜಕ್ಕೆ ಹಿಂದೆ ಕೊಡೋದು ಅಂತ ಹೇಳ್ತಾರೆ, ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತ. ನನಗೆ ಅಷ್ಟು ದೊಡ್ಡ ಇದು ಶಬ್ದಕ್ಕೆ ಹೇಳಲಿಕ್ಕೆ ನನಗೆ ಯೋಗ್ಯತೆ ಉಂಟಾ ಇಲ್ವಾ ಗೊತ್ತಿಲ್ಲ. ನನ್ನ ಮಟ್ಟಿಗೆ ನನ್ನಿಂದ ಆಗುವಷ್ಟು ಸಮಾಜಕ್ಕೆ ಹಿಂದೆ ಕೊಡುವ ಅಂಥೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ.